ರಾಜ್ಯದಲ್ಲಿ 2 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ವೇದಿಕೆ ರೆಡಿಯಾಗಿದೆ. ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ. ಆದರೆ ಈ 2 ಕ್ಷೇತ್ರದ ಟಿಕೆಟ್ ಕಾಂಗ್ರೆಸ್ ಪಾಲಿಗೆ ಇನ್ನೂ ಕೂಡ ಕಗ್ಗಂಟಾಗಿದೆ. 2 ಟಿಕೆಟ್ ಫೈನಲ್ ಆಗಿದೆ ನಿಜ, ಆದರೆ ಅಧಿಕೃತ ಘೋಷಣೆ ಆಗಬೇಕು, ಅದು ಬಾಕಿ ಇದೆ. ಮುಸ್ಲಿಂ ಮುಖಂಡರ ಮನವೊಲಿಸಿದ ನಾಯಕರು ಶಾಮನೂರು ಕುಟುಂಬಕ್ಕೆ ದಾವಣಗೆರೆ ಟಿಕೆಟ್ ಫಿಕ್ಸ್ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಇವತ್ತು ಹೈಕಮಾಂಡ್ನಿಂದ ಅಧಿಕೃತ ಘೋಷಣೆ ಆಗೋದು ಬಾಕಿ ಇದೆ. ಮುಸ್ಲಿಂ ಮುಖಂಡರ ಜೊತೆ ಸಿಎಂ ಸುರ್ಜೇವಾಲಾ ಚರ್ಚೆ. ಈ ಚರ್ಚೆಯ ನಂತರ, ಮಾತುಕತೆಯ ನಂತರ ಮುಸ್ಲಿಂ ಮುಖಂಡರ ಸಹಮತ. ಶಾಮನೂರು ಕುಟುಂಬದ ಸಮರ್ಥ್ಗೆ ಟಿಕೆಟ್ ಖಚಿತ ಆಗಿದೆ. ಇದು ದಾವಣಗೆರೆ ದಕ್ಷಿಣದ ಕಥೆ ಆಯಿತು. ಇನ್ನು ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆನೆ ಟಿಕೆಟ್ ಫಿಕ್ಸ್ ಆಗಿದೆ. ಮೊದಲು ದಾವಣಗೆರೆಯಲ್ಲಿ ನಾಮಪತ್ರ ಸಲ್ಲಿಕೆ ಆಗುತ್ತೆ, ಮಧ್ಯಾಹ್ನ ಬಾಗಲಕೋಟೆಯಲ್ಲಿ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಭಾಗಿಯಾಗಲಿದ್ದಾರೆ. ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ ಶಾಮನೂರು, ಬಾಗಲಕೋಟೆಗೆ ಮೇಟಿ ಪುತ್ರ ಉಮೇಶ್ ಮೇಟಿ. ಇಬ್ಬರಿಗೂ ಕೂಡ ಟಿಕೆಟ್ ಫೈನಲ್ ಆಗಿದೆ, ಅನೌನ್ಸ್ ಮಾಡೋದು ಮಾತ್ರ ಬಾಕಿ ಇದೆ. ದಾವಣಗೆರೆಯಲ್ಲಿ ಮುಸ್ಲಿಂ ವರ್ಸಸ್ ಲಿಂಗಾಯತ ಅನ್ನುವಂತಹ ಪರಿಸ್ಥಿತಿ ಇತ್ತು. ಮೊನ್ನೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸರಣಿ ಸಭೆಗಳನ್ನ ಮಾಡಲಾಯಿತು. ಎಲ್ಲರ ಅಭಿಪ್ರಾಯವನ್ನು ಕೂಡ ಸಭೆಯಲ್ಲಿ ಪಡೆದುಕೊಳ್ಳಲಾಯಿತು. ಕೊನೆಗೆ ಟಿಕೆಟ್ ಏನೋ ಫೈನಲ್ ಮಾಡಿದ್ದಾರೆ, ಅದು ಶಾಮನೂರು ಕುಟುಂಬಕ್ಕೆ ಅನ್ನೋದು ಫಿಕ್ಸ್ ಆಗಿದೆ. ಮುಸ್ಲಿಂ ಸಮುದಾಯದವರ ಮನವೊಲಿಕೆ ಆಗಬೇಕಿತ್ತು, ಅದು ಕೂಡ ಆಗಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಸಿಎಂ ಇಬ್ಬರೂ ಕೂಡ ಮುಸ್ಲಿಂ ಸಮುದಾಯದ ನಾಯಕರು, ಶಾಸಕರು, ಸಚಿವರ ಜೊತೆ ಮಾತನಾಡಿ ಅವರನ್ನ ಒಪ್ಪಿಸುವಂತಹ ಕೆಲಸ ಮಾಡಿದ್ದಾರೆ. ಮುಸ್ಲಿಂ ಮುಖಂಡರುಗಳು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಕೊನೆಗೂ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಈಗಾಗಲೇ ಮೊನ್ನೆ ಸಮರ್ಥ ಶಾಮನೂರು ಬಿ ಫಾರಂ ಇಲ್ದೇನೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಒಳ್ಳೆಯ ದಿನ ಅನ್ನೋ ಕಾರಣಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅದಕ್ಕೂ ಕೂಡ ಮುಸ್ಲಿಂ ಸಮುದಾಯದವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ಒಪ್ಪಿಗೆ ಇಲ್ಲದೆ ಹೇಗೆ ನಾಮಪತ್ರ ಸಲ್ಲಿಸಿದ್ರು ಅಂತ. ಈಗ ಕೊನೆಗೂ ಕೂಡ ಹೈಕಮಾಂಡ್ ಸಮರ್ಥ ಶಾಮನೂರ್ಗೆ ಟಿಕೆಟ್ ಫಿಕ್ಸ್ ಮಾಡಿದೆ. ಇನ್ನು ಮತ್ತೊಂದು ಕಡೆ ಬಾಗಲಕೋಟೆ, HY ಮೇಟಿ ಅವರ ನಿಧನದಿಂದ ತೆರವಾದಂತಹ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಅವರ ಪುತ್ರ ಉಮೇಶ್ ಮೇಟಿ ಅವರಿಗೇನೆ ಟಿಕೆಟ್ ಕೊಡೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.